Hi everyone. In previous video, I discussed about classification of business activities. The business activities can be classified into two types. The first one is the industry, the next one is the commerce. In industry, again we classified into three types. The first one is the primary industry, the next one is the secondary industry, the third one is the service industry, tertiary industry or third industry. So already you know about the primary industry and types of primary industry. The primary industry again classified into two types. The first one is the extraction industry, the next one is the genetic industry. In secondary industry again classified into two types. The first one is the manufacturing industry, the next one is the construction industry. Yes, already I told about what is the construction industry. What is the construction industry? Now I want to discuss what are the types of manufacturing industry, and the last one is a service industry or a third industry or tertiary industry. Yes, ಈ ಮುಂಚಿನ ಒಂದು ತರಗತಿಯಲ್ಲಿ ವ್ಯವಹಾರ ಚಟುವಟಿಕೆಗಳು ಅನ್ನುವಂತಹದ್ದನ್ನು ನೋಡಿದ್ವಿ. ಆ ವ್ಯವಹಾರ ಚಟುವಟಿಕೆಗಳಲ್ಲಿ ಎರಡು ವಿಧಗಳಿದ್ದಾವೆ, ಒಂದು ಕೈಗಾರಿಕೆ ಮತ್ತು ವಾಣಿಜ್ಯ. ಆ ಕೈಗಾರಿಕೆಯಲ್ಲಿ ಮೊತ್ತ ಮೂರು ವಿಧಗಳನ್ನಾಗಿ ಕಾಣ್ತಾ ಇದ್ದೀವಿ: ಪ್ರಾಥಮಿಕ ಕೈಗಾರಿಕೆ, ದ್ವಿತೀಯ ಕೈಗಾರಿಕೆ ಮತ್ತು ತೃತೀಯ ಕೈಗಾರಿಕೆ ಅಥವಾ ಸೇವಾ ಕೈಗಾರಿಕೆ ಅಂತ ಹೇಳಿ. ಪ್ರಾಥಮಿಕ ಕೈಗಾರಿಕೆಯನ್ನು ಮತ್ತೆ ಎರಡು ವಿಧಗಳನ್ನಾಗಿ ವಿಂಗಡಿಸ್ತಾ ಇದ್ದೀವಿ: ಹೊರತೆಗೆಯುವ ಕೈಗಾರಿಕೆ ಒಂದನೆಯದ್ದು, ಸೊ ಎರಡನೆಯದ್ದಾಗಿ ತಳಿ ಕೈಗಾರಿಕೆ ಅಥವಾ ಜೈವಿಕ ಕೈಗಾರಿಕೆ. ಇನ್ನು ಎರಡನೆಯದ್ದಾಗಿ ಮಾಧ್ಯಮಿಕ ಕೈಗಾರಿಕೆ ಅಥವಾ ದ್ವಿತೀಯ ಕೈಗಾರಿಕೆ. ಆ ದ್ವಿತೀಯ ಕೈಗಾರಿಕೆ ಎಂದರೆ ಎನ್ನುವಂತಹ ತಿಳ್ಕೊಂಡಿರುವಂತಹದ್ದು. ದ್ವಿತೀಯ ಕೈಗಾರಿಕೆಯಲ್ಲಿ ಮತ್ತೆ ಎರಡು ವಿಧಗಳನ್ನಾಗಿ ವಿಂಗಡಿಸ್ತಾ ಇದ್ದೀವಿ. ಆ ದ್ವಿತೀಯ ಕೈಗಾರಿಕೆ ಮೊದಲನೇದು ಉತ್ಪಾದನಾ ಕೈಗಾರಿಕೆ, ನಂತರದಲ್ಲಿ ಬರುವಂತಹದ್ದು ನಿರ್ಮಾಣ ಕೈಗಾರಿಕೆ. ಈಗಾಗಲೇ ಉತ್ಪಾದನಾ ಕೈಗಾರಿಕೆ ಎಂದರೇನು ಮತ್ತು ನಿರ್ಮಾಣ ಕೈಗಾರಿಕೆ ಎಂದರೇನು ಅನ್ನುವಂತಹದ್ದನ್ನ ತಿಳ್ಕೊಂಡಿರುವಂತಹದ್ದು. ಇಂದಿನ ಒಂದು ತರಗತಿಯಲ್ಲಿ ಉತ್ಪಾದನಾ ಕೈಗಾರಿಕೆ ಅದರ ವಿಧಗಳು ಯಾವ್ಯಾವಿದ್ದಾವೆ ಮತ್ತು ಸೇವಾ ಕೈಗಾರಿಕೆ ಅಂದ್ರೇನು ಅಥವಾ ತೃತೀಯ ಕೈಗಾರಿಕೆ ಅಂದ್ರೇನು ಅನ್ನುವಂತಹದ್ದನ್ನ ನೋಡೋಣ. ಎಸ್, ಆಲ್ರೆಡಿ know what manufacturing industry. What is the manufacturing industry? Which industries are involved in? Which industries are involved in? ಯಾವ ಕೈಗಾರಿಕೆಗಳು ಒಂದು ಚಟುವಟಿಕೆಯಲ್ಲಿ ತೊಡಗಿಕೊಂಡಿರ್ತವೆ? Which activities? The converting of raw materials into finished goods. Converting of raw materials into finished goods. ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸುವಂತಹದ್ದು. ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸುವಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರ್ತಾವೋ ಅಂತಹ ಒಂದು ಕೈಗಾರಿಕೆಗೆ ನಾವೇನಂತ ಕರೀತಿದ್ದೀವಿ? ಮ್ಯಾನುಫ್ಯಾಕ್ಚರಿಂಗ್, ಉತ್ಪಾದನಾ ಕೈಗಾರಿಕೆ. ಎಸ್, ಅಂತಹ ಕೈಗಾರಿಕೆಗಳು ಯಾವ್ಯಾವುದವೆ ಅಂತ ನೋಡಿದಾಗ ನಾಲ್ಕು ರೀತಿಯಲ್ಲಿ. There are four types of manufacturing industry. The first one is the analytical industry, the next one is the synthetical industry, the third one is the processing industry, the fourth one is the assembling industry. The fourth one is the assembling industry. ಒಂದನೇದು ಜೋಡಣಾ ವಿಶ್ಲೇಷಣಾ ಕೈಗಾರಿಕೆ, ನೆಕ್ಸ್ಟ್ ಇದೆ ಸಂಶ್ಲೇಷಣಾ ಕೈಗಾರಿಕೆ, ಸಂಸ್ಕರಣಾ ಕೈಗಾರಿಕೆ ಮತ್ತು ನಾಲ್ಕನೆಯದಾಗಿ ಜೋಡಣಾ ಕೈಗಾರಿಕೆ ಅಂತ ನಾಲ್ಕು ವಿಧಗಳನ್ನ ಕಾಣ್ತಾ ಇದ್ದೀವಿ. ಯಾವುದರಲ್ಲಿ ನಾಲ್ಕು ವಿಧಗಳು? ಉತ್ಪಾದನಾ ಕೈಗಾರಿಕೆಯಲ್ಲಿ ನಾಲ್ಕು ವಿಧಗಳು. ಸೊ ವಾಟ್ ಯು ಮೀನ್ ಬೈ ಅನಾಲಿಟಿಕಲ್ ಇಂಡಸ್ಟ್ರಿ? ಸೊ ಈ ಅನಾಲಿಟಿಕಲ್ ಇಂಡಸ್ಟ್ರಿ ವಿಶ್ಲೇಷಣಾ ಕೈಗಾರಿಕೆ ಅಂದ್ರೆ ಏನು? ಎಸ್, ದಿನನಿತ್ಯವಾಗಿ ನಾವು ಬಳಕೆಯಲ್ಲಿ ಇರುವಂತಹ ಸರಕುಗಳು. We are using some products in our daily life like petrol, diesel, kerosene. ಸೊ ಇವೆಲ್ಲ ಎಲ್ಲಿದ್ದಾವೆ? ನಮ್ಮ ದಿನದ ಜೀವನದಲ್ಲಿ ಯಾವ್ಯಾವ ಸೀಮೆ ಎಣ್ಣೆ ಆದರೂ ಆಗಿರುವಂತಹದ್ದು, ಪೆಟ್ರೋಲ್ ಆದರೂ ಆಗಿರುವಂತಹದ್ದು, ಡೀಸೆಲ್ ಆದರೂ ಆಗಿರುವಂತಹದ್ದು ಎಲ್ಲಿಂದ ಬರ್ತದೆ? ಎಸ್, ದೀಸ್ ಐಟಮ್ಸ್ ಆರ್ ಪ್ರೊಡಕ್ಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಬೈ ದ ಕ್ರೂಡ್ ಆಯಿಲ್. ಸೊ ಕಚ್ಚಾ ತೈಲದಿಂದ ಇವುಗಳನ್ನ ಏನ್ ಮಾಡ್ತೀವಿ? ನಾವು ಬೈಫರ್ಕೇಟ್ ಮಾಡ್ತೀವಿ, ಅವುಗಳನ್ನ ವಿಶ್ಲೇಷಣೆಯನ್ನ ಮಾಡ್ತೀವಿ. ಸೊ ಅವುಗಳನ್ನ
ಭಾಗಗಳನ್ನಾಗಿ ವಿಂಗಡಿಸಿ ಮತ್ತೆ ಅವುಗಳನ್ನ ಮಾರಾಟ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಉದಾಹರಣೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇಟ್ ರಿಗಾರ್ಡ್ಸ್ ಟು ಅನಲಿಟಿಕಲ್ ಇಂಡಸ್ಟ್ರಿ. ಹಾಗಾದ್ರೆ ಸೆಂಟೆನ್ಸ್ ಏನಿದೆ? ವಾಟ್ ಈಸ್ ಅನಲಿಟಿಕಲ್ ಇಂಡಸ್ಟ್ರಿ? ವಿಚ್ ಇಂಡಸ್ಟ್ರೀಸ್ involved in the basic raw materials are analyzed and separated into different finished products. Yes, what do you mean by analytical industry? In this industry, the basic raw materials are analyzed. The raw materials is like what? Crude oil, kacha taila crude oil, are analyzed and separated into finished product. ಯಾವ ಕೈಗಾರಿಕೆಗಳು ಕಚ್ಚಾ ವಸ್ತುಗಳನ್ನು ವಿಶ್ಲೇಷಿಸಿ ಅವುಗಳನ್ನ ವಿವಿಧ ಭಾಗಗಳಾಗಿ ವಿಂಗಡಿಸಿ ಸಿದ್ಧ ವಸ್ತುವನ್ನಾಗಿ ಮಾರ್ಪಡಿಸುತ್ತವೆಯೋ ಅಂತಹ ಕೈಗಾರಿಕೆಗಳಿಗೆ ನಾವೇನಂತ ಕರಿತಾ ಇದ್ದೀವಿ? ವಿಶ್ಲೇಷಣಾ ಕೈಗಾರಿಕೆ. ಎಸ್, ಮತ್ತೊಂದು ಸಾರಿ ಹೇಳುವಂತಹದ್ದು. ಸೊ ಯಾವ ಕೈಗಾರಿಕೆಗಳು ಕಚ್ಚಾ ವಸ್ತುಗಳನ್ನ ವಿಶ್ಲೇಷಣೆ ಮಾಡುವುದರ ಮೂಲಕ ಪ್ರತ್ಯೇಕವಾದ ಅಂತಿಮ ಸರಕುಗಳನ್ನಾಗಿ ಮಾರ್ಪಡಿಸುತ್ತವೆಯೋ ಅಂತಹ ಕೈಗಾರಿಕೆಗಳಿಗೆ ನಾವೇನಂತ ಕರೆಯಬಹುದು? ವಿಶ್ಲೇಷಣಾ ಕೈಗಾರಿಕೆ. ಎಕ್ಸಾಂಪಲ್: ಪೆಟ್ರೋಲ್, ಡೀಸೆಲ್, ಕೆರೋಸಿನ್. ಪೆಟ್ರೋಲ್, ಡೀಸೆಲ್, ಕೆರೋಸಿನ್. ಅಲ್ಲಿರುವಂತಹದ್ದು ಯಾವುದು? ಸೀಮೆ ಎಣ್ಣೆ ಆದ್ರೂ ಆಗಿರುವಂತಹದ್ದು, ಪೆಟ್ರೋಲ್ ಆದ್ರೂ ಆಗಿರುವಂತಹದ್ದು, ಡೀಸೆಲ್ ಆದ್ರೂ ಆಗಿರುವಂತಹದ್ದು. ಈ ಮೂರು ಐಟಮ್ಸ್ ಏನಿದಾವೆ ಕ್ರೂಡ್ ಆಯಿಲ್ ಕಚ್ಚಾ ತೈಲದಿಂದ ಏನಾಗಿರುವಂತಹದ್ದು? ಸೊ ಸಪರೇಟ್ ಆಗಿ ಫಿನಿಶ್ಡ್ ಗುಡ್ ಆಗಿರುವಂತಹ ಫಿನಿಶ್ ಪ್ರಾಡಕ್ಟ್ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಒನ್ ಈಸ್ ಸಿಂಥೆಟಿಕಲ್ ಇಂಡಸ್ಟ್ರಿ. ಸಂಶ್ಲೇಷಣಾ ಕೈಗಾರಿಕೆ. ಸಿಂಥೆಟಿಕಲ್ ಇಂಡಸ್ಟ್ರಿ. ಎಸ್, ಇನ್ ದಿಸ್ ಇಂಡಸ್ಟ್ರಿ two or more raw materials. In this industry, two or more raw materials are combined together. So in manufacturing, combined together in where? In the manufacturing process to make a final product. To make a what? Final product. ಇಲ್ಲಿ ಒಂದು ಕೆಲಸ ಮಾಡ್ತಾ ಇದೆ. Which activity? Two or more raw materials are combined together. In which activity? A manufacturing process. To which purpose? To make a final product. ಸೊ ಈ ಒಂದು ಕೈಗಾರಿಕೆಗಳು, ಸಂಶ್ಲೇಷಣಾ ಕೈಗಾರಿಕೆ ಎನ್ನುವಂತಹದ್ದು ಏನಾಗಿದೆ? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಚ್ಚಾ ವಸ್ತುಗಳನ್ನ ಜೋಡಣೆ ಮಾಡುವುದರೊಂದಿಗೆ, ಯಾವುದರಲ್ಲಿ? ಉತ್ಪಾದನೆಯಲ್ಲಿ ಜೋಡಣೆಯನ್ನ ಮಾಡುವುದರೊಂದಿಗೆ ಏನನ್ನ ಮಾಡುವಂತಹದ್ದು? ಒಂದು ಸಿದ್ಧ ವಸ್ತುವನ್ನಾಗಿ ಮಾಡುವಂತಹ ಕೈಗಾರಿಕೆಗಳು. ಸಾಮಾನ್ಯವಾಗಿ ಹೇಳೋದು, ಯಾವ ಕೈಗಾರಿಕೆಗಳು ಉತ್ಪಾದನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಚ್ಚಾ ವಸ್ತುಗಳನ್ನ ಸೇರಿಸುವುದರೊಂದಿಗೆ ಅಥವಾ ಕೂಡಿಸುವುದರೊಂದಿಗೆ ಅಥವಾ ಸಂಯೋಜಿಸುವುದರೊಂದಿಗೆ ಒಂದು ಸಿದ್ಧ ವಸ್ತುವನ್ನಾಗಿ ಮಾರ್ಪಡಿಸಲಾಗುತ್ತದೆಯೋ ಅಂತಹ ಕೈಗಾರಿಕೆಗೆ ನಾವು ಏನಂತ ಕರೀತಾ ಇದ್ದೀವಿ? ಸಂಶ್ಲೇಷಣಾ ಕೈಗಾರಿಕೆ. ಎಸ್, ಸಿಂಥೆಟಿಕಲ್ ಇಂಡಸ್ಟ್ರಿ. ಎಕ್ಸಾಂಪಲ್ಸ್ ಫಾರ್ ಸಿಂಥೆಟಿಕಲ್ ಇಂಡಸ್ಟ್ರಿ ಲೈಕ್ ಸಿಮೆಂಟ್ ಇಂಡಸ್ಟ್ರಿ. ಲೈಕ್ ವಾಟ್? ಸಿಮೆಂಟ್ ಇಂಡಸ್ಟ್ರಿ. ಸೊ ಒಂದು ಸಿಮೆಂಟ್ ಅನ್ನುವಂತಹ ಕೈಗಾರಿಕೆ ಅಥವಾ ಕಾರ್ಖಾನೆಯನ್ನು ನಾವು ಯಾವುದಕ್ಕೆ ಉದಾಹರಣೆಯಾಗಿ ತಗೋಬಹುದು ಅಂತ ನೋಡಿದಾಗ, ಸೊ ಸಿಂಥೆಟಿಕಲ್ ಇಂಡಸ್ಟ್ರಿ, ಬಿಕಾಸ್ so many raw materials are involved in cement, or so many raw material or raw chemicals involved in where? In cement, like gypsum. Like what?
ಜಿಪ್ಸಮ್. ಜಿಪ್ಸಮ್ ಎನ್ನುವಂತಹ ವಸ್ತುವಾದರೂ ಆಗಿರುವಂತಹದ್ದು, ಮರಳು ಅನ್ನುವಂತಹ ಒಂದು ವಸ್ತುವಾದರೂ ಆಗಿರುವಂತಹದ್ದು, ಸಿಲಿಕಾನ್ ಸಿಲಿಕಾನ್ ಅನ್ನುವಂತಹ ವಸ್ತುವಾದರೂ ಆಗಿರುವಂತಹದ್ದು. ಸೊ ವೇರ್ ಇಟ್ ಇನ್ವಾಲ್ವ್ಡ್ those items are involved in cement, cement. ಸೊ ಹಾಗಾಗಿ ಸಿಮೆಂಟ್ ಅನ್ನುವಂತಹದನ್ನ ಯಾವುದಕ್ಕೆ ಉದಾಹರಣೆ ತೆಗೆದರೆ ಸಿಮೆಂಟ್ is the best example for the synthetical industry. Cement is the best example for the synthetical industry. ಸಂಶ್ಲೇಷಣ ಕೈಗಾರಿಕೆಗೆ ಉತ್ತಮ ಉದಾಹರಣೆ ಯಾವುದು ಅಂದ್ರೆ ಸಿಮೆಂಟ್. It may be asked for the your annual examination for 1 mark. Yes, the next one is the processing industry. Next one is what? Processing industry. ಸಂಸ್ಕರಣಾ ಕೈಗಾರಿಕೆ. ಏನು ಸಂಸ್ಕರಣಾ ಕೈಗಾರಿಕೆ? What is the processing industry? There are more stages for producing the goods. There is more stages for producing the goods. So ಇಲ್ಲಿ ಇರುವ ವಿವಿಧ ಹಂತಗಳಾಗಿ ಇರುವಂತಹದ್ದು. ಏನು ವಿವಿಧ ಹಂತಗಳು? ಒಂದು ಸಿದ್ಧ ವಸ್ತುವನ್ನಾಗಿ ಮಾಡಲಿಕ್ಕೆ ಒಂದೇ ಹಂತವಿಲ್ಲ, ಅಲ್ಲಿ ವಿವಿಧ ಹಂತಗಳನ್ನು ನಾವು ಕಾಣ್ತಾ ಇದ್ದೀವಿ. ಲೈಕ್ ಫಾರ್ ಎಕ್ಸಾಂಪಲ್ ಯಾವ್ಯಾವಿದ್ದಾವೆ? ಸೊ ಶುಗರ್ ಇಂಡಸ್ಟ್ರಿ ಅಂಡ್ ಪೇಪರ್ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ. ಸೋ ಮೆನಿ ಎಕ್ಸಾಂಪಲ್ಸ್ ಫಾರ್ ದ ಪ್ರೊಸೆಸಿಂಗ್ ಇಂಡಸ್ಟ್ರಿ. ಯಾವ್ಯಾವ ಇದೆ ಅಂತ ಕೇಳ್ತಾ ಇದ್ದೀನಿ. ಯಾವನ್ನ ಸಂಸ್ಕರಣಾ ಕೈಗಾರಿಕೆ ಅಂದ್ರೆ ಏನು? ಸಾಮಾನ್ಯವಾಗಿ ಹೇಳಿದ್ವಿ ನಾವು, ಒಂದು ವಸ್ತುವನ್ನ ಉತ್ಪಾದನೆ ಮಾಡಲಿಕ್ಕೆ ವಿವಿಧ ಹಂತಗಳನ್ನ ದಾಟಿದ ನಂತರ, ವಿವಿಧ ಹಂತಗಳನ್ನ ತಲುಪಿಸಿದ ನಂತರವಾಗಿ ನಾವೇನಾಗಿರುವಂತಹದ್ದು ಒಂದು ಸಿದ್ಧ ವಸ್ತುವನ್ನ ಕಾಣುವಂತಹದ್ದು. ಹಾಗಾದ್ರೆ ಉದಾಹರಣೆ ಯಾವ್ಯಾವಿದ್ದಾವೆ ಅಂತ ನೋಡಿದಾಗ ಸಕ್ಕರೆ ಕೈಗಾರಿಕೆ ಆದರೂ ಆಗಿರಬಹುದು, ಕಾಗದದ ಕೈಗಾರಿಕೆ ಆದರೂ ಆಗಿರುವಂತಹದ್ದು, ಆಹಾರ ಸಂಸ್ಕರಣ ಕೈಗಾರಿಕೆ ಆದರೂ ಆಗಿರುವಂತಹದ್ದು, ಕಟ್ಟಿಗೆ ಸಂಸ್ಕರಣ ಕೈಗಾರಿಕೆ ಆದರೂ ಆಗಿರುವಂತಹದ್ದು. ಸೊ ಈ ರೀತಿ ಅನೇಕ ಉದಾಹರಣೆಗಳನ್ನ ಕೆಮಿಕಲ್ಸ್ ಅದನ್ನು ಬರುವಂತಹದ್ದು, ರಾಸಾಯನಿಕ ಸಂಸ್ಕರಣ ಕೈಗಾರಿಕೆ ಆದರೂ ಆಗಿರುವ ಸೋ ಮೆನಿ ಎಕ್ಸಾಂಪಲ್ಸ್ ಫಾರ್ ಪ್ರೊಸೆಸಿಂಗ್ ಇಂಡಸ್ಟ್ರಿ. ವಿಚ್ ಫಾರ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಯಾವುದಕ್ಕೆ ಉದಾಹರಣೆ? ಸೊ ಸಂಸ್ಕರಣ ಕೈಗಾರಿಕೆ ಉದಾಹರಣೆ. ಅದು ಏನನ್ನ ಬರೆದಿರುವಂತದ್ದು? ಇನ್ ದಿಸ್ ಇಂಡಸ್ಟ್ರಿ product passes through various stages. A product passes through various stages to become a final product. Final product. ಒಂದು ವಸ್ತು, ಎಂತ ವಸ್ತು? ಸಿದ್ಧ ವಸ್ತು ಆಗಬೇಕಾಗಿತ್ತಂದ್ರೆ ಆ ಒಂದು ಕೈಗಾರಿಕೆಯಲ್ಲಿ ವಿವಿಧ ಹಂತಗಳ ಮೂಲಕ ತಲುಪಿದ ನಂತರ ಆ ಒಂದು ಏನ್ ಕಾಣ್ತಾ ಇದ್ದೀವಿ, ಸಿದ್ಧ ವಸ್ತುಗಳನ್ನ ಕಾಣ್ತಾ ಇದ್ದೀವಲ್ಲ, ಅಂತಹ ಕೈಗಾರಿಕೆಗಳಿಗೆ ನಾವು ಏನಂತ ಕರೀತಾ ಇದ್ದೀವಿ? ಸಂಸ್ಕರಣಾ ಕೈಗಾರಿಕೆ. ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಪ್ರೊಸೆಸಿಂಗ್ ಇಂಡಸ್ಟ್ರಿ ಶುಗರ್ ಪೇಪರ್. ಸಕ್ಕರೆ ಕಾರ್ಖಾನೆ ಆದರೂ ಆಗಿರುವಂತಹದ್ದು ಮತ್ತು ಕಾಗದದ ಕಾರ್ಖಾನೆ ಆದರೂ ಆಗಿರುವಂತಹದ್ದು. ಎಸ್, ನೆಕ್ಸ್ಟ್ ಒನ್ ಅಸೆಂಬಲಿಂಗ್ ಇಂಡಸ್ಟ್ರಿ, ಜೋಡಣಾ ಕೈಗಾರಿಕೆ. ಅಸೆಂಬಲಿಂಗ್ ಇಂಡಸ್ಟ್ರಿ, ಜೋಡಣಾ ಕೈಗಾರಿಕೆ. ಎಸ್, the word says the meaning. What? Assembling. ಜೋಡಿಸು. ಏನನ್ನ ಜೋಡಿಸು? ಪಾರ್ಟ್ ಆಫ್ ದ ರಾ ಮಟೀರಿಯಲ್ಸ್. ವಿವಿಧ ಕಚ್ಚಾ ವಸ್ತು ಕಚ್ಚಾ ವಸ್ತುಗಳ ಬಿಡಿ ಭಾಗಗಳನ್ನ ಜೋಡಿಸು, ಸಿದ್ಧ ವಸ್ತುವನ್ನಾಗಿ ಮಾರ್ಪಡಿಸು. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಸೇ ಫಾರ್ ಎಕ್ಸಾಂಪಲ್, ಟಾಟಾ ನ್ಯಾನೋ ಆರ್ ಟೊಯೋಟಾ ಆರ್ ಇನೋವಾ ಆರ್ ಸ್ಕಾರ್ಪಿಯೋ. ಸೊ ಇಲ್ಲಿ ಇರುವಂತಹ ಬೇರೆ ಬೇರೆ ಕಂಪನಿಯ ಕಾರ್ಗಳಿದ್ದಾವೆ. ಆ ಕಂಪನಿಯ ಕಾರ್ಗಳ ಮಟೀರಿಯಲ್ಸ್ ಏನಾಗಿರುವಂತಹದ್ದು? ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ದ ಪಾರ್ಟ್ಸ್ ಆಫ್ ರಾ ಮಟೀರಿಯಲ್ಸ್. ಸೊ ವಾಟ್ ಅಸೆಂಬಲಿಂಗ್ ಈಸ್ ದೇರ್. ಅಲ್ಲಿ ಏನಾಗಿರುವಂತಹದ್ದು? ಬೇರೆ ಬೇರೆಯಾದಂತಹ ಕಚ್ಚಾ ವಸ್ತುಗಳನ್ನ ಜೋಡಣೆ ಮಾಡಿರುವಂತಹದ್ದು. Another best example for the assembling industry is like what? Computer. Monitor is another company. Keyboard is another company. CPU is another company.
ಮೌಸ್ ಇಸ್ ಅನದರ್ ಕಂಪನಿ. ಪ್ರತಿಯೊಂದು ಸಹಿತವಾಗಿ ಬೇರೆ ಬೇರೆ ಆಗಿದೆ. ಆ ಬೇರೆ ಬೇರೆ ಆಗಿದ್ದನ್ನು ನಾವೇನ್ ಮಾಡ್ತಾ ಇದ್ದೀವಿ, ಅಸೆಂಬಲ್ ಮಾಡ್ತಾ ಇದ್ದೀವಿ, ಜೋಡಣೆಯನ್ನ ಮಾಡ್ತಾ ಇದ್ದೀವಿ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರುವಂತಹದ್ದು. ಸೊ ಇನ್ನು ಕಾರ್ ಬಗ್ಗೆ ಕೊಟ್ಟೆ, ಟೈರ್ಸ್ ಅಪೋಲೋ MRF, ಅಪೋಲೋ ಆರ್ MRF. ಸೊ ಅಲ್ಲಿ ಮಟೀರಿಯಲ್ಸ್, ಐರನ್ ಮಟೀರಿಯಲ್ಸ್ ಬೇರೆ ಕಡೆ ಬಂದಿರುವಂತಹದ್ದು, ಇಂಜಿನ್ ಬೇರೆ ಆದ್ರೂ ಆಗಿರುವಂತಹದ್ದು. ಸೊ ಈ ರೀತಿಯಾಗಿ ಗ್ಲಾಸಸ್ ಅದು ಬೇರೆ ಕಂಪನಿ ಆದ್ರೂ ಆಗಿರುವಂತಹದ್ದು. ಸೋ ಮೆನಿ ಕಂಪನಿ ಅಲ್ಲಿ ಏನ್ ಮಾಡಿರುವಂತಹದ್ದು, ಜೋಡಣೆ ಮಾಡಲಿಕ್ಕೆ ಹೆಲ್ಪ್ ಆಗಿರೋ ಸಹಾಯವನ್ನ ಮಾಡ್ತಾ ಇರುವಂತಹದ್ದು. ಎಸ್, ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಅಸೆಂಬಲಿಂಗ್? ಹಾಗಾದ್ರೆ ಅಸೆಂಬಲ್ ಇಂಡಸ್ಟ್ರಿ ಅಂದ್ರೆ ಏನು? In this industry, different components are what? Different components are assembled. Different components are assembled to make a new product. For example, mobile ಬ್ಯಾಟರಿ ಬೇರೆ ಕಂಪನಿ ಇರ್ತದೆ, ಸೊ ಮದರ್ ಬೋರ್ಡ್ ಬೇರೆ ಕಂಪನಿ ಇರ್ತದೆ. ಸೊ ನಾವು ಯೂಸ್ ಮಾಡುವಂತಹದ್ದು ಬೇರೆ ಕಂಪನಿ ಇದೆ. ಓವರ್ ಆಲ್ ಏನಾಗ ಅಸೆಂಬಲ್ ಆಗಿ ನಮ್ಮ ಕೈಯಲ್ಲಿ ಬರುವಂತಹದ್ದು. ಸೊ ಈ ರೀತಿಯಾಗಿ ಮೊಬೈಲ್ ಆದ್ರೂ ಆಗಿರುವಂತಹದ್ದು, ಕಾರ್, ಕಂಪ್ಯೂಟರ್, ಪಾರ್ಕರ್ ಪೆನ್, ಸೋ ಮೆನಿ ಎಕ್ಸಾಂಪಲ್ಸ್ ಫಾರ್ ದ ಸೊ ವಾಟ್ ಅಸೆಂಬಲಿಂಗ್ ಇಂಡಸ್ಟ್ರಿ. ಜೋಡಣಾ ಕೈಗಾರಿಕೆ ಅಂದ್ರೆ ಏನು ಅಂದ್ರೆ ಬಿಡಿ ಭಾಗಗಳನ್ನ ಒಂದು ಸಿದ್ಧ ವಸ್ತುವನ್ನಾಗಿ ಉತ್ಪಾದಿಸಲಿಕ್ಕೆ ಜೋಡಿಸುವಂತಹ ಕೈಗಾರಿಕೆಗಳು. ಒಂದು ಸಿದ್ಧ ವಸ್ತುವನ್ನಾಗಿ ಉತ್ಪಾದಿಸಲಿಕ್ಕೆ ಜೋಡಿಸುವಂತಹ ಕೈಗಾರಿಕೆಗಳಿಗೆ ನಾವು ಏನಂತ ಕರೀತಾ ಇದ್ದೀವಿ ಅಂತ ನೋಡಿದಾಗ ಅಸೆಂಬಲಿಂಗ್ ಅಥವಾ ಜೋಡಣಾ ಕೈಗಾರಿಕೆ. ಉದಾಹರಣೆಗೆ ಕಂಪ್ಯೂಟರ್ ಆದ್ರೂ ಆಗಿರಬಹುದು, ಜಂಗಮವಾಣಿ ಆದ್ರೂ ಆಗಿರಬಹುದು, ಮೊಬೈಲ್ ಕೈಗಾರಿಕೆ ಮೊಬೈಲ್ ಆದ್ರೂ ಆಗಿರುವಂತಹದ್ದು, ಕಾರುಗಳು ಆದ್ರೂ ಆಗಿರುವಂತಹ ವಾಹನಗಳು ಆದ್ರೂ ಆಗಿರುವಂತಹದ್ದು, ಮತ್ತು ಲೇಖನಿಕೆಗಳು, ಪಾರ್ಕರ್ ಲೇಖನಿಕೆ ಪೆನ್ನುಗಳು ಲೇಖನಿಕೆಗಳಾದ್ರೂ ಆಗಿರುವಂತಹದ್ದು. ಎಸ್, the last type of the industry is service industry or ಸೇವಾ ಕೈಗಾರಿಕೆ. Yes, what is a service industry? What is a tertiary industry or what is a third industry? ಸೇವಾ ಕೈಗಾರಿಕೆ ಎಂದರೆ ಏನು ಅಥವಾ ತೃತೀಯ ಕೈಗಾರಿಕೆ ಎಂದರೆ ಏನು ಅನ್ನುವಂತಹದ್ದು. Yes, this industry includes all those activities which are concerned with providing support, service to primary and secondary industries, as well as activities relating to trade. So ಯಾವ ಕೈಗಾರಿಕೆಗಳು ಪ್ರಾಥಮಿಕ ಮತ್ತು ದ್ವಿತೀಯ ಕೈಗಾರಿಕೆಗಳಿಗೆ ಪೂರಕವಾಗಿ ಮತ್ತು ವ್ಯಾಪಾರ ಚಟುವಟಿಕೆಗಳಿಗೆ ಸೇವೆಯನ್ನು ಸಲ್ಲಿಸುತ್ತವೆಯೋ ಅಂತಹ ಕೈಗಾರಿಕೆಗಳಿಗೆ ನಾವು ಏನಂತ ಕರೀಬಹುದು? ಸೊ ತೃತೀಯ ಕೈಗಾರಿಕೆ ಅಂತ ಹೇಳಿ ಕರೀತಾ ಇದ್ದೀವಿ. ತೃತೀಯ ಕೈಗಾರಿಕೆ. Yes, these industries are support to primary industry and secondary industry as well as trade, what? Trade. ಈ ಒಂದು ತೃತೀಯ ಕೈಗಾರಿಕೆ ಒಂದು ಪೂರಕವಾಗಿದೆ, ಸೇವೆಯನ್ನು ಸಲ್ಲಿಸ್ತಾ ಇದೆ. ಯಾವುದಕ್ಕೆ? ಪ್ರಾಥಮಿಕ ಕೈಗಾರಿಕೆ ಮತ್ತು ದ್ವಿತೀಯ ಕೈಗಾರಿಕೆ ಹಾಗೂ ಒಂದು ವ್ಯಾಪಾರ ಅನ್ನುವಂತ ಚಟುವಟಿಕೆಗಳಿಗೆ. ಸೊ ಎಕ್ಸಾಂಪಲ್ಸ್ ಫಾರ್ ದ ಸರ್ವಿಸ್ ಇಂಡಸ್ಟ್ರಿ: ಬ್ಯಾಂಕಿಂಗ್, ಇನ್ಶೂರೆನ್ಸ್, advertising. Next one is what? Advertising, warehousing. So many examples for the what?
ಸರ್ವಿಸ್ ಇಂಡಸ್ಟ್ರಿ, ಸೇವಾ ಕೈಗಾರಿಕೆಗಳಿಗೆ ಅನೇಕ ಉದಾಹರಣೆಗಳಾಗಿ ಕಾಣ್ತಾ ಇದ್ದೀವಿ. ಎಸ್, these are all what it related, these are related to or regarding to the industry. These are regarding to the industry. The next concept is what? Commerce. Next concept is what? Commerce. ಈ ಎಲ್ಲ ವಿಷಯಗಳು ಅಥವಾ ಅಂಶಗಳು ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದೆ ಅಂತ ನೋಡಿದಾಗ ಅದು ಕೈಗಾರಿಕೆ ಎನ್ನುವಂತಹದಕ್ಕೆ ಸಂಬಂಧಿಸಿರುವಂತಹದ್ದು. ಸೊ ನಂತರದಲ್ಲಿ ಇರುವಂತಹ ಒಂದು ಪರಿಕಲ್ಪನೆ ಅಥವಾ ವಿಷಯ ಯಾವುದು? ಅದು ವಾಣಿಜ್ಯ. ಯಾವುದಾಗಿದೆ? ವಾಣಿಜ್ಯ. ಎಸ್, ಹಾಗಾದ್ರೆ ವಾಣಿಜ್ಯ ಎಂದರೇನು? ವಾಟ್ ಇಸ್ ದ ಕಾಮರ್ಸ್? ಆಲ್ರೆಡಿ ಐ ಡಿಸ್ಕಸ್ಡ್ ಇನ್ ಪ್ರೀವಿಯಸ್ ವಿಡಿಯೋ. Yes, once again I want to repeat. What is the commerce? Sir, these are the activities which are necessary for sale, transfer or exchange of goods and services. ವಾಣಿಜ್ಯ ಅಂದ್ರೆ ಏನು? ಎಲ್ಲಾ ಚಟುವಟಿಕೆ, ವಾಣಿಜ್ಯ ಅನ್ನುವಂಥದ್ದು ಅತಿ ಪ್ರಮುಖವಾದಂತಹ ಚಟುವಟಿಕೆಯಾಗಿದೆ. ಆ ಚಟುವಟಿಕೆಗಳು ಯಾವುದಕ್ಕೆ ಉಪಯುಕ್ತವಾಗಿದೆ? which activities are necessary, ಯಾವ ಅತ್ಯಂತವಾಗಿ ಅವಶ್ಯಕತೆ, ಯಾವುದಕ್ಕೆ ಅವಶ್ಯಕತೆ ಇರುವಂತಹದ್ದು? ಸೇಲ್, ಟ್ರಾನ್ಸ್ಫರ್ ಆರ್ ಎಕ್ಸ್ಚೇಂಜ್, ಸರಕು ಮತ್ತು ಸೇವೆಗಳ ಮಾರಾಟ ಅಥವಾ ವಿನಿಮಯ. ಸರಕು ಮತ್ತು ಸೇವೆಗಳ ಮಾರಾಟ ಮತ್ತು ವಿನಿಮಯಕ್ಕೆ ಅತ್ಯಂತ ಅವಶ್ಯಕವಾಗಿರುವಂತಹ ಚಟುವಟಿಕೆಗಳಿಗೆ ನಾವೇನಂತ ಕರಿತಾ ಇದ್ದೀವಿ? ವಾಣಿಜ್ಯ ಅಂತ ಹೇಳಿ ಕರಿತಾ ಇದ್ದೀವಿ. ಎಂತ ಕರಿತಾ ಇರುವಂತಹದ್ದು? ವಾಣಿಜ್ಯ ಅಂತ ಹೇಳಿ ಕರಿತಾ ಇರುವಂತಹದ್ದು. ಎಸ್, ವಿಚ್ ಆರ್ ನೆಸೆಸರಿ ಫಾರ್ ಸೇಲ್ ಆಫ್ ಟ್ರಾನ್ಸ್ಫರ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಎಸ್, the next point, the ವಾಣಿಜ್ಯ or commerce. The commerce provides the necessary link, its most important content. Yes, necessary link between, to whom? Between the producer and consumers to ensure proper distribution of goods. ಇದು ಅತ್ಯಂತ ಪ್ರಮುಖವಾದಂತಹದ್ದು. ಏನಾಗಿದೆ? ಯಾವುದಕ್ಕೆ ಸಹಾಯಕವಾಗಿದೆ? ಯಾವುದು? ವಾಣಿಜ್ಯ ಅನ್ನುವಂತಹದ್ದು. ಸೊ ಇದು ಏನನ್ನ ಒದಗಿಸುತ್ತದೆ? ಇದು ಒಂದು ಸೇತುವೆಯಂತೆ ಕೆಲಸ ಮಾಡಿ ಒಂದು ಸಂಬಂಧವನ್ನು ನೀಡುವಂತಹದ್ದು. ಯಾವುದರ ಸಂಬಂಧವನ್ನು ನೀಡುವಂತಹದ್ದು? ಯಾರ ಜೊತೆಗೆ ಸಂಬಂಧವನ್ನು ಕಲ್ಪಿಸುವಂತಹದ್ದು? ಸೊ ಉತ್ಪಾದಕರು ಮತ್ತು ಅನುಭೋಗಿಗಳು ಅಥವಾ ಗ್ರಾಹಕರು, ಈ ಇಬ್ಬರ ನಡುವೆ ಏನು ಮಾಡುವಂತಹದ್ದು? ಒಂದು ಸಂಬಂಧವನ್ನು ಸೃಷ್ಟಿ ಮಾಡುವಂತಹದ್ದು. ಯಾವುದರ ಉದ್ದೇಶಕ್ಕಾಗಿ? ಸರಕು ಸೇವೆಗಳ ವಿತರಣೆಗಾಗಿ. ಗ್ರಾಹಕ ಮತ್ತು ಉತ್ಪಾದಕರ ನಡುವೆ ಒಂದು ಸಂಬಂಧವನ್ನು ಬೆಸೆಯುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರುವುದು ಯಾವುದು? ವಾಣಿಜ್ಯ. ಯಾವುದು? ವಾಣಿಜ್ಯ. Next point, its main aim. Which ones? The commerce main aim to ensure supply of goods. Yes, its main content, supply of goods at right place in the right quantity and at the right time. It aims to ensure the supply of goods at the right place in the right quantity and at the right time. ಸರಿಯಾದ ವಾಣಿಜ್ಯದ ಕಾರ್ಯ ಏನು? ಇದರ ಮುಖ್ಯ ಉದ್ದೇಶ ಏನು ಅಂತ ನೋಡಿದಾಗ, ಸರಿಯಾದ ಸ್ಥಳಕ್ಕೆ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯಕ್ಕೆ, ಸರಿಯಾದ ಸ್ಥಳಕ್ಕೆ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯಕ್ಕೆ ಸರಕುಗಳನ್ನ ಪೂರೈಕೆ ಮಾಡುವಂತಹ ಉದ್ದೇಶವನ್ನ ಹೊಂದಿದೆ.
ಯಾವುದರ ಉದ್ದೇಶ? ಸರಕುಗಳನ್ನು ಪೂರೈಕೆ ಮಾಡುವುದು, ಸರಿಯಾದ ಸ್ಥಳಕ್ಕೆ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯಕ್ಕೆ ಅನುಗುಣವಾಗಿ. ಎಸ್, ನೆಕ್ಸ್ಟ್ ಪಾಯಿಂಟ್, ಇಟ್ ಎನ್ಶೂರ್ಸ್ ಫ್ರೀ ಅಂಡ್ ಸ್ಮೂತ್ ಎಕ್ಸ್ಚೇಂಜ್ ಬೈ ರಿಮೂವಿಂಗ್ ವೇರಿಯಸ್ ಎಂಡ್ರೆನ್ಸ್ ಆರ್ obstacles in the way of exchange. In the way of exchange, ಯಾವುದು ವಾಣಿಜ್ಯ ಅನ್ನುವಂತಹದ್ದು ವಿನಿಮಯಕ್ಕೆ ಎಂತ ವಿನಿಮಯ ಆಗಿರಬೇಕು ಅಂತ ಹೇಳ್ತಾರೆ, ಅದು ಸರಳವಾಗಿರಬೇಕು ಮತ್ತು ಮುಕ್ತವಾಗಿರಬೇಕು. ಈ ಸರಳ ಮತ್ತು ಮುಕ್ತತೆಯಲ್ಲಿ ಯಾವುದಾದರೂ ತೊಂದರೆಗಳು, ಹಿಂಡ್ರೆನ್ಸ್ ಆರ್ ಅಬ್ಸ್ಟ್ಯಾಕಲ್ಸ್, ತೊಂದರೆಗಳು ಏನಾದರೂ ಬಂದ್ರೆ ಅವುಗಳನ್ನ ಏನ್ ಮಾಡುವಂತಹದ್ದು? ತೆಗೆದು ಹಾಕುವಂತಹದ್ದು, ರಿಮೂವಿಂಗ್, ತೆಗೆದು ಹಾಕುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹದ್ದು ಯಾವುದು? which one activities is helps for the exchange of goods and service? The commerce is helps. The commerce is help to the what? The exchange of goods and services. The hindrance may be place, person, risk, finance and information. Finance and information. Yes, ವಾಣಿಜ್ಯದ ಕಾರ್ಯಗಳು ಯಾವ್ಯಾವಿದ್ದಾವೆ ಅನ್ನುವಂತಹದ್ದನ್ನ ನಾನು ಮುಂದಿನ ತರಗತಿಯಲ್ಲಿ ತಿಳಿಸುವಂಥದ್ದು. ಎಸ್, ಐ ವಾಂಟ್ ಟು ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್ what are the functions of commerce. Thank you.